ಹಾಗೇನೆ ನೀನ್ ನೋಡ್ದೆ ಅಂತಿರೋ ಶ್ರವಂತಿ ವಿಡಿಯೋ ಕೂಡ ಸಿಗುತ್ತೆ. ಒಳ್ಳೆ ಐಡಿಯಾನೇ ಮಾವ. ಆದ್ರೆ ಅವನ್ ಸಿಕ್ಕಾಕೊಳ್ಳೋವರೆಗೂ ಬೇರೆಯವ್ರ ಮೇಲೆ ಅನುಮಾನ ಪಡದೇ ಇದ್ರೆ ತುಂಬಾ ಒಳ್ಳೇದು. ಸಿಗುತ್ತೆ. ನನಗ್ ಸತ್ಯ ಹೇಗ್ ಗೊತ್ತಾಯ್ತೋ ಅದೇ ರೀತಿ ಪಾಪದ್ ಕೂಡ ತುಂಬ ತಕ್ಷಣ ನಮಗ್ ಬೇಕಾಗಿರೋ ಆಧಾರಗಳು ಖಂಡಿತ ಸಿಗುತ್ತೆ. ನೆನಪಿಟ್ಕೋ, ಆವತ್ತು ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏನಕ್ಕ ನೀನೇ ಹೇಳು, ಚಂಚಲಕ್ಕನ್ ಮದ್ವೆ ಆಗಿದೆ ಅನ್ಸತ್ತಾ? ಚಿಚಿ, ನಾನ್ಯಾಕ್ ಅನ್ಕೊಳ್ಳಿ? ಈ ಜಗಳ ಎಲ್ಲ ಮುಗಿದ್ಮೇಲೆ ನಾನೇ ಒಂದ್ ಒಳ್ಳೆ ಸಂಬಂಧ ನೋಡಿ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಲಾ ಅಂತ ಕೇಳೋಣ ಅನ್ಕೊಂಡಿದ್ದೆ. ಆದ್ರೆ ನೀವೇನ್ ಮೇಡಮ್ ಮದ್ವೆ ಮುಗ್ದೋಯ್ತು ಅಂತಿದ್ದೀರಾ? ಶ್ರವಂತಿ ನಿಜವಾಗ್ಲೂ ನಿಮ್ ಮಗಳೇನಾ? ಮಗಳ ಅಂದ್ರೆ ಏನ್ ಹೇಳ್ಬೇಕು? ಮಗಳ ಅಂದ್ರೆ ಮೇಡಮ್ ಮಧ್ಯದಲ್ಲಿ ಮಾತಾಡ್ತಿಲ್ಲ, ಸುಮ್ನೆ ಇರು. ನೀವ್ ಹೇಳಿ ಮೇಡಮ್. ಶ್ರವಂತಿ ನನ್ ಮಗಳ ಅಂದ್ರೆ ನನ್ ಮಗಳೇ. ಆದ್ರೆ ನಮ್ಮಿಬ್ರಿಗೂ ವಯಸ್ಸಲ್ಲಿ ಅಂತ ವ್ಯತ್ಯಾಸ ಏನು ಇಲ್ಲ. ನನ್ಗೆ ಚಿಕ್ಕ ವಯಸ್ಸಿಗೆ ಮದ್ವೆ ಆಗೋಯ್ತು. ನೋ ನೋ ಮೇಡಮ್, ನೋ, ನಾನು ಒಪ್ಪಲ್ಲ. ಇದು ಹೆಣ್ಮಕ್ಳ ಜಾತಿಗೆ ಅನ್ಯಾಯ. ನಾನು ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ 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 ಒಪ್ಪಲ್ಲ. ಏನ್ ಮಾಡೋದು? ಹೇಗೋ ಮದ್ವೆ ಆಗೋಯ್ತು. ಇದೇ ಸರಿಯಾದ ಟೈಮ್. ಮಾಧುರಿನ್ ಕರ್ಕೊಂಡು ಇಲ್ಲಿಂದ ಹೋಗ್ಬಿಡ್ಬೇಕು. ಮೇಡಮ್, ಅಕ್ಕ ತಂಗಿ ಇಬ್ರು ಸೇರಿ ಬಿಸ್ಕೆಟ್ ಹಾಕ್ತಿದ್ದಾರೆ. ಬಾಯ್ ಮುಚ್ಚ. ಮೇಡಮ್, ನಿಮಗ್ ನಡೆದಿರೋ ಅನ್ಯಾಯ ನೆನೆಸ್ಕೊಂಡ್ರೆ ನನ್ನ ಹೃದಯ ಒಡೆದು ಹೋಗ್ತಿದೆ. ನನಗೆ ಅಳು ಬರ್ತಿದೆ. ಇಲ್ಲಿ ಇನ್ನು ಒಂದು ಕ್ಷಣನೂ ಇರಕ್ಕಾಗಲ್ಲ. ಇರಲ್ಲ ಅಂದ್ರೆ ಇರಲ್ಲ. ನಾನು ನನ್ ತಂಗಿನ ಕರ್ಕೊಂಡು ಹೊರಟೋಗ್ತೀನಿ ಮೇಡಮ್. ಆಯ್ತು, ಕರ್ಕೊಂಡು ಹೋಗು. ನಾವಿಲ್ಲಿಂದ ಹೋಗೋಣ ಮಾಧುರಿ. ನಡಿ ಮಾಧುರಿ. ಮೇಡಮ್ 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 ಏನಾಯ್ತು? ಅಕ್ಕ ತಂಗಿ ಇಬ್ರು ಸೇರಿ ನೀವು ಮೋಡಿ ಮಾಡಿದ್ದಾರೆ. ಅವ್ರು ಹೋಗ್ತಿದ್ದಾರೆ ಮೇಡಮ್. ಏಯ್, ನಿಂತ್ಕೊಳ್ಳಿ. ಮಾತಾಡಿದ ವಿಡಿಯೋನ ನೋಡ್ದೆ ಅಂತ ಹೇಳ್ತಿದ್ದ. ನಿಜ ಹೇಳ್ತಾ ಇದ್ಯಾ? ನಾವು ಮಾತಾಡ್ತಾ ಇದ್ದಿದ್ ವಿಡಿಯೋ ನೋಡಿದ್ನಾ? ಅಂದ್ರೆ ನನ್ನನ್ನು ಕೂಡ ನೋಡಿದ್ನಾ? ಇಲ್ಲ ಮಾಮ್, ನನ್ ಬಗ್ಗೆ ಮಾತ್ರ ಹೇಳ್ತಿದ್ದ. ಆ ವಿಡಿಯೋ ತೆಗ್ದಿದ್ ಯಾರು, ಆ ವಿಷಯ ಇನ್ಯಾರಿಗೆಲ್ಲ ಗೊತ್ತು? ಅಷ್ಟಕ್ಕೂ ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಸದ್ಯಕ್ಕಂತೂ ಏನು ತೊಂದ್ರೆ ಇಲ್ಲ ಅಲ್ವಾ? ಆ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ಮ್ಯಾಗಿನ ಮುದ್ಕಿ ಗೆಟಪಲ್ ಕಳಿಸ್ತಾ ಇದ್ದೀನಿ. ಮೊದ್ಲು ಆ ಜಾನ್ಕಿನ ಮನೆಯಿಂದ ಆಚೆ ಕಳ್ಸು. ಆಯ್ತು ಮಾಮ್, ಕಳ್ಸು. ನಾನ್ ವೇಟ್ ಮಾಡ್ತಾ ಇರ್ತೀನಿ.
ಯಾರ್ ಜೊತೆ ಮಾತಾಡ್ತಿದ್ಯಾ ಬೇಬಿ? ಮಾಮ್ ಜೊತೆನಾ? ಅಂತೂ ನಿನಗೀಗ ಭಯ ಶುರು ಆಗಿದೆ ಅಲ್ವಾ? ಹೋಗ್ತೀಯಾ ಅನ್ನೋ ಟೆನ್ಷನ್ ಆಗ್ತಿದ್ಯಾ? ನನಗ್ ನಿಜ ಗೊತ್ತಿದ್ರು ಹೇಳಕ್ಕಾಗಲ್ಲ, ಇನ್ನಿನ್ನ ಏನು ಮಾಡಕ್ಕಾಗಲ್ಲ ಅಂದೆ. ಆದ್ರೆ ನಾನ್ ಹೇಳ್ದೇನೆ ಗೊತ್ತಾಗ್ಬೇಕಾಗಿರೋರ್ಗೆ ಹೇಗ್ ಗೊತ್ತಾಗೋಯ್ತು ಅಂತ ನೋಡಿದ್ಯಾ? ನೀನೆಷ್ಟು ಕವರ್ ಮಾಡ್ಕೋಬೇಕು ಅಂತ ನೋಡಿದ್ರು ಒಂದು ಸಲ ಬಾವಂಗ್ ಡೌಟ್ ಬಂದ್ಮೇಲೆ ಅದನ್ ಖಂಡಿತ ಬಿಡಲ್ಲ. ಬೆಳಗ್ಗೆ ತಾನೇ ನೀನ್ ನಂಗೆ ಇವತ್ ನಂಗ್ ಕಡೆ ದಿನ ಅಂತ ಹೇಳ್ದೆ. ಆದ್ರೆ ನಿನಗೆ ಕಡೆ ದಿನ ಆಗೋ ತರ ಇದೆಯಲ್ಲ ಬೇಬಿ. ಹೌದು ಕಣೆ, ಎಡ್ವರ್ಟ್ ಆಯ್ತು. ಇವತ್ತೇ ನೀನ್ ಕೊನೆ ದಿನ ಅಂತ ಹೇಳದ್ನಲ್ಲ, ಇವತ್ತಿಡೀ ದಿನ ಕಾಯ್ಬೇಕಾಗಿಲ್ಲ. ಇನ್ ಸ್ವಲ್ಪ ಹೊತ್ತಲ್ಲೇ ನೀನ್ ಹೊರಗ್ ಹೋಗ್ತೀಯ, ನೋಡ್ತಾ ಇರು. ಇನ್ ಏನ್ ಹೇಳಿದ್ರು ಉಪಯೋಗ ಇಲ್ಲ ಅನ್ಕೊಂಡು ಏನು ಮಾತಾಡದೆ ಸುಮ್ನೆ ಆದೆ. ಮೌನವಾಗಿದ್ದೀವಿ ಅಂದ್ರೆ ಅವ್ರಿಗಿನ್ನೂ ಅವಕಾಶ ಮಾಡ್ಕೊಟ್ಟಂಗಾಗುತ್ತಲ್ವಾ ಜಾನಕಿ? ಇನ್ನು ಒಂದು ಕ್ಷಣನೂ ಅವಳು ನಮ್ಮನೇಲಿ ಇರೋಕ್ ಬಿಡಲ್ಲ. ನಾನು ಈಗ್ಲೇ ಮನೆಯಿಂದ ಆಚೆ ಹಾಕ್ತೀನಿ ಅವಳ. ಬಾವಾ ಬೇಡ, ಇವಾಗ ನೀವ್ ಏನೇ ಮಾಡಿದ್ರು ಅದು ಶ್ರವಂತಿಗೆ ಸಹಾನುಭೂತಿ ಆಗುತ್ತೆ. ಮತ್ತೇನ್ ಮಾಡ್ಬೇಕು ಜಾನಕಿ? ಅವಳು ಯಾವುದೇ ಕಾರಣಕ್ಕೂ ನಮ್ಮನೇಲಿ ಇರಬಾರ್ದು ಜಾನಕಿ. ಏನ್ ಮಾಡೋದು ಇವಾಗ? ನಮಗ್ ಗೊತ್ತಿರೋ ಅವಳು ನಿಜಾನ ಇಡೀ ಮನೆಯವ್ರಿಗೂ ಗೊತ್ತಾಗೋ ಹಾಗೆ ನಾವು ಮಾಡ್ಬೇಕು ಬಾವಾ. ಅದಕ್ಕೂ ಮುಂಚೆ ಈ ಶ್ರವಂತಿ ಯಾರು? ಅವಳ ಹಿಂದೆ ಯಾರಿದ್ದಾರೆ? ಯಾಕಿದ್ದನ್ನೆಲ್ಲ ಮಾಡ್ತಿದ್ದಾಳೆ? ಪೂರ್ತಿ ತಿಳ್ಕೋಬೇಕು. ಅದೆಲ್ಲ ಆದ್ಮೇಲೆ ಕಳ್ಸಿದ್ರೆ ಅವಳನ್ನ ಶಾಶ್ವತವಾಗಿ ದೂರ ಮಾಡ್ಬೋದು. ಹೌದು ಜಾನಕಿ, ಆದ್ರೆ ಅವಳ ಬಗ್ಗೆ ಇವಾಗ ತಿಳ್ಕೊಳ್ಳೋದಾದ್ರೂ ಹೇಗೆ? ಇಷ್ಟು ದಿನ ಆದ್ರೂ ಅವಳ ಮೇಲೆ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಅವಳು ಇಲ್ಲೇ ಉಳ್ಕೊಂಡಿದ್ದಾಳೆ ಅಂದ್ರೆ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ತಿದ್ದಾಳೆ. ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ದೊಡ್ಡದಾಗಿ ಏನಾದ್ರೂ ಒಂದು ಪ್ಲಾನ್ ಮಾಡಬೇಕು, ಏನಾದ್ರೂ ಒಂದು ಮಾಡಬೇಕು. ಏನ್ ಮಾಡೋದು? ವಡಿ 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 ಡೋಲು ವಡಿ ತಕಾದಿಮಿ ಡೇಟ್ ಟಮಟೆ ವಡಿ. ಏ ರಂಗ, ಒಂದ್ ನಿಮಿಷ ಬಾಯ್ಲಿ. ಏನಣ್ಣ? ಆ ಶ್ರವಂತಿಗೆ ಏನ್ ಮಾಡ್ಬೇಕು ಹೇಳಿ ಅಣ್ಣ. ಆ ಶ್ರವಂತಿಗೆ ಏನ್ ಮಾಡ್ಬೇಕು ಹೇಳಿ ಅಣ್ಣ. ನಿಮಗೆ ಹೇಗೆ ಗೊತ್ತು? ಅಮ್ಮೋರೆ, ಆ ಶ್ರವಂತಿ ಬಗ್ಗೆ ನಾವು ಅದೆಷ್ಟೇ ನಿಜ ಹೇಳಿದ್ರು ಯಾರು ನಂಬ್ತಾನೆ ಇಲ್ವಲ್ಲ. ಅದ್ರ ಬಗ್ಗೆ ಅಲ್ಲದೆ ಇನ್ನೇನು ಯೋಚಿಸ್ತೀರಾ? ಆದ್ರೆ ಅದನ್ನ ನಾನು ನಂಬ್ತೀನಿ ಅಣ್ಣ. ನನಗೆ ಆ ಶ್ರವಂತಿ ಮೇಲೆ ಯಾವತ್ತಿಂದನೂ ಅನುಮಾನ ಇದೆ. ಏನ್ ಮಾಡ್ಬೇಕು ಹೇಳಿ, ನಾನ್ ಮಾಡ್ತೀನಿ. ಆದ್ರೆ ಈ ಶ್ರವಂತಿ ಹೋಗ್ಬೇಕು, ವೈದೇಹಿ ಅಮ್ಮವ್ರು ಬರ್ಬೇಕು, ನೀವಿಬ್ರು ಸಂತೋಷವಾಗಿರ್ಬೇಕು. ಹೇಳಿ ಅಣ್ಣ, ಏನ್ ಮಾಡ್ಬೇಕು ಅಂತ ಹೇಳಿ. ದೊಡ್ಡ ಕಷ್ಟ ಏನಲ್ಲ, ಆದ್ರೆ ಹುಷಾರಾಗಿ ಮಾಡ್ಬೇಕು. ಅಷ್ಟಕ್ಕೂ ಶ್ರವಂತಿಗೆ ಅನುಮಾನ ಬರ್ದಿರೋ ಹಾಗೆ ಮಾಡ್ಬೇಕು. ಇದೇ ಪ್ಲಾನ್. ಸೂಪರ್ ಆಗಿದೆ ಅಣ್ಣ. ನೀವು ಮಾಡ್ಬೇಕಾಗಿರೋದನ್ನ ನೀವು ಮಾಡಿ. ಈರುಳ್ಳಿಗೋಸ್ಕರ ಇಲ್ಲಿ ಬಂದು ಬೋನೊಳಿಗೆ ಹೇಗ್ ಸಿಗಾಕೊಳ್ಳುತ್ತೋ, ಶ್ರವಂತಿ ಅವರು ಕೂಡ ಅದೇ ರೀತಿ ಬಂದು ಸಿಗಾಕೊಳ್ತಾರೆ. ನೀವ್ ಹೇಳ್ದಂಗ್ ಮಾಡೋಣ. ಅವಳನ್ನ ಮನೆಯಿಂದ ಆಚೆ ಕಳ್ಸೋಣ. ಮಾಡೋಣ.
ಶ್ರವಂತಿ, ನಿನ್ ಕತೆ ಮುಗೀತೆ. ಇಷ್ಟು ದಿನ ಒಬ್ಳೇ ಇದ್ದೆ, ಆದ್ರೆ ಈಗ ನನ್ ಗಂಡನು ನನ್ ಜೊತೆ ಇದ್ದಾರೆ. ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಶ್ರವಂತಿ ಅವರೇ, ಏನ್ರಿ ಇದು? ನಾನು ದೀಕ್ಷೆಯಲ್ಲಿರೋದು ನಿಮ್ಗೆ ಗೊತ್ತಲ್ವಾ? ಈ ತರ ಮಾಡೋದು ತಪ್ಪಲ್ವಾ? ತಪ್ಪು. ಛೀ, ಏನ್ ಮಾತಾಡ್ತಾ ಇದ್ದೀರಾ? ಹಾಗೇನಿಲ್ಲ. ಅದಲ್ವಾ, ಹೀಗೆ ಹೇಳ್ದೆ ಕೇಳ್ದೆ ಹೇಳ್ಕೊಂಬಂದು ಅದಲ್ಲ ಇದಲ್ಲ ಅಂದ್ರೆ ಹೇಗೆ ಹೇಳಿ? ಏ, ಆ ವಿಷಯ ಅಲ್ಲ. ಮತ್ತಿನ್ನೇನು? ನೀವು ವಿಡಿಯೋ ಏನಾದ್ರೂ ತೆಗಿತೀರಾ? ಅಯ್ಯೋ ರಾಮ್ ರಾಮ, ಅಂತ ಕೆಲ್ಸ ನಾನು ಯಾವತ್ತೂ ಮಾಡಿಲ್ಲ ರೀ. ಅಯ್ಯೋ ಅದೆಲ್ಲ ಛೀ, ಸುಮ್ನಿರೋ. ಬಾಬಾ ಯಾವ್ದೋ ವಿಡಿಯೋ ಅಲ್ಲಿ ನಾನೇನೋ ಮಾತಾಡ್ತಿದ್ದೆ ಅಂತ ಹೇಳಿದ್ರಲ್ಲ, ಆ ವಿಡಿಯೋನ ನೀವೇನಾದ್ರೂ ನೋಡಿದ್ರಾ? ಅಂದ್ರೆ ನೀವು ಇಷ್ಟೊತ್ತವರೆಗೂ ಮಾತಾಡ್ತಿದ್ದೆ ಅದ್ರ ಬಗ್ಗೆನಾ? ಅಂದ್ರೆ ವೈದೇಹಿಗೆ ನೀವೇನಾದ್ರು ಮಾಡಿದ್ರಾ? ನಾನೇನು ಮಾಡಿಲ್ಲ. ಒಂದ್ ವೇಳೆ ನೀವೇನಾದ್ರೂ ತೆಗ್ದಿದ್ರೆ ಆ ವಿಡಿಯೋದಲ್ಲಿ ನಾನಿಲ್ಲ ಅಂತ ನೀವ್ ಹೇಳ್ಬೋದು ಅನ್ಕೊಂಡೆ. ನನ್ ಕಷ್ಟ ಯಾರಿಗ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ದೀಕ್ಷೆ ತಗೊಂಡು ಈ ವೇಷದಲ್ಲಿದ್ದೀನಿ. ಇನ್ ನನ್ ಮಾತ್ ಯಾರು ನಂಬ್ತಾರೆ? ನಾನ್ ಬಿಟ್ಬಿಡಿ, ನಾನು ಹೋಗ್ತೀನಿ. ಅಯ್ಯೋ, ಒಂದ್ ನಿಮಿಷ. ಪ್ಲೀಸ್ ಫಾರ್ ಗಾಡ್ ಸೇಕ್ ನನ್ನ ಬಿಟ್ಬಿಡಿ. ಅಯ್ಯೋ, ನನ್ ಬಿಟ್ಬಿಡಿ. ಕೇಳಿ. ಅಯ್ಯೋ ಒಂದೇ ನಿಮಿಷ ವಾಲಿ ಅವ್ರೆ, ಒಂದೇ ಒಂದ್ ನಿಮಿಷ ಇರಿ. ಅಯ್ಯೋ ಛೇ, ಇಷ್ಟಕ್ಕೂ ಇವ್ರು ಹೆಲ್ಪ್ ಮಾಡ್ತಾರಾ ಇಲ್ವಾ? ಮೊದ್ಲೇ ಈ ಕಾಲ್ ಸರಿ ಇಲ್ಲ, ಜೊತೆಲಿ ತುದಿಲ್ ಬೇರೆ ಕೂತಿದ್ಯಾ. ಅಕಸ್ಮಾತ್ ಕುರ್ಚಿ ಏನಾದ್ರೂ ಸ್ಲಿಪ್ ಆದ್ರೆ ಉಳ್ಕೊಂಡ್ ಕೆಳಗ್ ಬೀಳ್ತೀಯ. ಮೊದ್ಲೇ ಕಾಲಿಲ್ಲ, ಆಮೇಲೆ ಕೈಯೂ ಕಳ್ಕೋಬೇಕಾಗುತ್ತೆ, ಗೊತ್ತಾಯ್ತಾ? ಹುಷಾರು, ಬರ್ತೀನಿ. ಓಂ ನಮಃ ಶಿವಾಯ. ಅಯ್ಯೋ ಅಯ್ಯಪ್ಪ. ನನಗೆ ಹೀಗಾಗುತ್ತಲ್ಲ ದೇವ್ರೆ. ಅಮ್ಮ, 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 ಅಮ್ಮ. ಸರಿಯಾಗಾಯ್ತು. ಯಾವಾಗ್ಲೂ ಕೈಯಲ್ಲ ಜಪದ ಮಾಲೆ ಇಟ್ಕೊಂಡು ನೋಡ್ಕೊಳ್ದೆ ನಡೆದ್ರೆ ಹೀಗೆ ಆಗೋದು. ಅಟ್ಲೀಸ್ಟ್ ಮೆಟ್ಲು ಇಳಿಯೋವಾಗಾದ್ರೂ ನೋಡ್ಕೋಬೇಕಲ್ವಾ? ಬಾ, ನೋಡ್ದೆ ನಡೀತಿರ್ಲಿಲ್ಲ. ಮೆಟ್ಲು ಇಳಿಬೇಕಾದ್ರೆ ನಿನ್ ಗಂಡ ಕಾಲ್ ಅಡ್ಡ ಕೊಟ್ಟ, ಗೊತ್ತಾ? ಏನ್ ಮಾತಾಡ್ತಿದ್ಯಾ ವಾಲಿ? ಮಂಚದಿಂದ ಇಳಿದು ಕುರ್ಚಿ ಮೇಲೆ ಕುತ್ಕೊಳಕ್ಕೂ ಆಗದೆ ಇರೋನು, ಒಬ್ಬರ ಸಹಾಯ ಇಲ್ಲದೆ ಮೇಲೆ ಕೇಳದೆ ಇರೋನು, ಕೆಲಸಕ್ಕೆ ಬಾರದೆ ಇರೋನು, ನಾನ್ ಕಾಲಡ್ಡ ಹಾಕಿ ನಿನ್ನನ್ನು ಬೀಳ್ಸೋದ? ಯಾರನ್ನೇ ಬೀಳಿಸ್ಬೇಕು ಅಂದ್ರೂ ಅದ್ ನಿನ್ನಿಂದ ಸಾಧ್ಯ. ಅಯ್ಯೋ ಶಿವ ಶಿವ. ಹೌದು, ಎಲ್ಲ ಪಾರ್ಟ್ಸ್ಗಳು ಕೆಲಸ ಮಾಡ್ತಿದ್ಯಾ? ಹೇಳು ವಾಲಿ. ಇಲ್ಲ ನಿನಗೂ ವೀಲ್ ಚೇರ್ ಏನಾದ್ರೂ ಬೇಕಾಗತ್ತಾ? ಎಲ್ಲನೂ ನಾನೇ ಮಾಡಬಲ್ಲೆ ಅನ್ಕೊಳ್ಳೋನ್ಗೆ, ಯಾವುದಕ್ಕೂ ಕೆಲಸ ಬಾರದೆ ಇರೋನ್ಗೂ ವ್ಯತ್ಯಾಸ ಒಂದು ಸಣ್ಣ ದುರ್ಘಟನೆ ಅಷ್ಟೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನೇ ಆಗ್ಲಿ ನಮ್ಮ ಹಣೆ ಬರಹಕ್ಕೆ ತಕ್ಕಾಗ ಸಿಗೋದು, ಆಸೆ ಪಟ್ಟಿದ ತಕ್ಷಣ ಸಿಗೋದಿಲ್ಲ. ನೋಡ್ದ್ಯಾ, ನಿನ್ ಗಂಡ ನನ್ನ ಕೆಳಗ್ ಬೀಳ್ಸೋದು ಅಲ್ದೆ ಹೇಗ್ ಬೈತಾ ಇದ್ದಾನೆ ಅಂತ. ಅವ್ರು ಬೈತಾ ಇದ್ದಿದ್ದು ನಿನಗಲ್ಲ, ನನಗೆ. ಆದ್ರೂ ನಡಿಯಕ್ಕಾಗ್ದಿರೋನು ಕಾಲ್ ಅಡ್ಡ ಕೊಟ್ಟ ಅಂತ ಬಿದ್ದೋದೆ ಅಂತ ಹೇಳ್ತಿದ್ಯಲ್ಲ, ನಿನಗ್ ನಾಚಿಕೆ ಆಗ್ತಿಲ್ವಾ? ನಾಚಿಕೆ ಗೀಚಿಕೆ ಎಲ್ಲ ಆಮೇಲೆ, ಮೊದ್ಲು ನನ್ನ ಎಬ್ಸು. ನೀನ್ ಬಿದ್ದಾಗ ಎಬ್ಸಕ್ಕೋಸ್ಕರ ನಾನಿಮ್ ಮನೇಲಿಲ್ಲ. ಎಲ್ಲೂ ಎಡುವುದೇ ನಿಂತ್ಕೊಂಡ್ರೆ ಪಕ್ಕದಲ್ಲಿ ಬಂದು ನಿಂತ್ಕೋತೀನಿ ಅಷ್ಟೇ.
ಅವ್ರು ಹೇಳ್ದಂಗೆ ಪಾರ್ಟ್ಸ್ ಎಲ್ಲ ಚೆನ್ನಾಗಿದ್ರೆ ಎದ್ ಬಾ, ಇಲ್ಲ ಅಂದ್ರೆ ನೀನು ಕೂಡ ಒಂದ್ ವೀಲ್ ಚೇರ್ನ ಆರ್ಡರ್ ಮಾಡ್ಕೊ. ಊರ್ಮಿಳಾ ನಿಂತ್ಕೋ. ಅಯ್ಯೋ ಅಮ್ಮ, ಎಬ್ಸು ಅಂದ್ರೆ ಕೈ ಕೊಟ್ಟು ಹೋಗ್ತಿದ್ದಾಳಲ್ಲ. ಈ ಹೆಣ್ಮಕ್ಳನ್ನ ಯಾವುದೇ ಕಾರಣಕ್ಕೂ ನಂಬಾರ್ದಪ್ಪ. ಬನ್ನಿ ಅಕ್ಕ. ಇವಾಗ ಹೇಳಕ್ಕ, ಏನ್ ವಿಷಯ? ಯಾಕೆ ಈ ವೇಷದಲ್ಲಿ ಬಂದಿದ್ದೀರಾ? ಅಂದ್ರೆ ಅದು ಇನ್ಯಾಕೆ, ನಿನ್ನ ನೋಡಕ್ಕೆ. ನನ್ನನ್ನು ನೋಡೋದಕ್ಕಾದ್ರೆ ಮಾಮೂಲಾಗೆ ಬರ್ಬೋದಿತ್ತಲ್ಲ, ಹೀಗ್ಯಾಕ್ ಬಂದ್ರಿ? ನಿಮ್ ಅತ್ತೆಗೆ ನನ್ ಮುಖ ನೋಡಿದ್ರೆ ಆಗಲ್ಲ ಅಲ್ವಾ, ಅದಕ್ಕೆ ಈ ಗೆಟಪ್ಪಲ್ ಬಂದೆ. ಅಷ್ಟೇನಾ, ಇನ್ನೇನಾದ್ರೂ ಕಾರಣ ಇದ್ಯಾ? ಅಷ್ಟೇ, ಇನ್ನೇನಿರುತ್ತೆ? ಮೊನ್ನೆ ಕೂಡ ಇದೇ ತರ ಆತ್ರದಲ್ಲಿ ಬಂದ್ರಿ. ಏನೋ ಹೇಳ್ತೀರಾ ಅನ್ಕೊಂಡ್ರೆ ಮಧ್ಯದಲ್ಲೇ ಹಾಗೆ ಹೊರಟು ಹೋಗ್ಬಿಟ್ರಿ. ಈಗ್ಲೂ ಕೂಡ ನಿಮ್ ಮುಖದಲ್ಲಿ ಅದೇ ಟೆನ್ಷನ್ ಕಾಣಿಸ್ತಿದೆ. ನೀವೇನೋ ಮುಚ್ಚಿಡ್ತಾ ಇದ್ದೀರಾ ಅಲ್ವಾ ಅಕ್ಕ? ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳಿ ಅಕ್ಕ. ಅದೇನಾಗಿದ್ರು ಸರಿ, ನಾನು ಅರ್ಥ ಮಾಡ್ಕೋತೀನಿ. ಅದೇನಾಗುತ್ತೋ ಆಗ್ಲಿ, ನಿಜ ಹೇಳ್ಬಿಡೋಣ. ನೀನೇನಿಲ್ಲಿ? ನಾನು ಜಾನಕಿನ ಚಿಕ್ಕ ವಯಸ್ಸಿಂದ ಸಾಕಿದ್ದೀನಿ. ಓಹೋ, ಮೊನ್ನೆ ನೀನ್ ಹೇಳಿದ್ದು ಈ ಜಾನಕಿ ಬಗ್ಗೆನಾ? ನಿಮ್ಮಿಬ್ರಿಗೂ ಒಬ್ರಿಗೊಬ್ರು ಪರಿಚಯ ಇದೆಯಾ ಅಜ್ಜಿ? ಗೊತ್ತಾ ಅಂದ್ರೆ ಯಾವಾಗೋ ಒಂದ್ಸಲ ಭೇಟಿ ಆಗಿದ್ವಿ. ಇಲ್ಲಿ ನೋಡು, ನಾನ್ ಬಂದಿದ್ ವಿಷಯ ಹೇಳ್ತೀನಿ, ಅದನ್ ಕೇಳಿಸ್ಕೊ. ನೆನ್ನೆ ನೀನು ಮತ್ತೆ ದೇವಾಂಶ್ ನಮ್ಮ ಮನೆಗ್ ಬಂದಿದ್ರಿ ಅಲ್ವಾ? ಅಲ್ಲಿಂದ ಏನಾದ್ರೂ ಸರ ತಂದ್ರ? ಸರಾನಾ? ಹೌದೌದು, ಸರಾನೇ. ಅದು ರಾಜರ ಕಾಲದ ಸರ, ತುಂಬಾ ಬೆಲೆ ಬಾಳತ್ತೆ. ಇದ್ರೆ ಕೊಟ್ಬಿಡಮ್ಮ. ಹೇಳಮ್ಮ, ನೀವೇನಾದ್ರೂ ತಂದ್ರ? ಅದು ನಮ್ ತಾತ ಮುತ್ತಾತಂಗ್ ಸೇರಿದ್ದಮ್ಮ. ಇಲ್ಲ ಅಜ್ಜಿ, ಅಂಥದ್ ಯಾವ್ದು ನೋಡಿಲ್ಲ. ನೋಡು, ಒಂದ್ಸಲ ದೇವಾಂಶನು ಕೇಳಮ್ಮ. ಅದ್ ನನ್ ಪ್ರಾಣ. ತಂದಿದ್ರೆ ಕೊಟ್ಬಿಡಕ್ ಹೇಳಮ್ಮ. ಹಾಗೆ ಆಗ್ಲಿ ಅಜ್ಜಿ. ಹ ಸರಿ, ನಾನ್ ಬರ್ತೀನಮ್ಮ. ನೋಡು, ಸರ ಕೇಳೋದ್ ಮಾತ್ರ ಮರಿಬೇಡ, ತಪ್ಪದೆ ಕೇಳು. ಸರಿ, ಬರ್ತೀನಿ. ನಾನ್ ಬರ್ತೀನಮ್ಮ. ನನ್ನ ಅಂದ್ರೆ ಏನು? ನನ್ಗೆ ಓ, ನಂಗೆ ಅಂತ ಹೇಳೋಕೆ ಇಷ್ಟೊತ್ತು ತೊದಲ್ತಿದ್ದ. ಸರಿ ಹೋಯ್ತು. ಈ 2 ದಿನ ನೀನೆಷ್ಟು ಕಡಿಮೆ ಮಾತಾಡ್ತೀಯೋ ಅಷ್ಟು ಒಳ್ಳೇದು. ಎಲ್ಲ ಅಂದ್ರೆ ನೀನೇನೋ ಹೇಳಿ ನಮ್ಗೇನೋ ಅರ್ಥ ಆಗಿ ನಮ್ ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಡಾಕ್ಟರ್, ಮನೆ ಕರ್ಕೊಂಡು ಹೋಗ್ಬೋದಾ? ಕರ್ಕೊಂಡು ಹೋಗ್ಬೋದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಸ್ಕಾರ ಗುರುಗಳೇ. ಓಂ ನಮಃ ಶಿವಾಯ. ದೈವ ಸ್ವರೂಪರಾದ ನಿಮಗೆ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ನಾನು ಊಹೆ ಮಾಡಲಿಲ್ಲ ಗುರುಗಳೇ.
ಗುರುಗಳ ಆರೋಗ್ಯ ಯಾವಾಗ್ಲೂ ಚೆನ್ನಾಗಿರ್ತಿತ್ತಲ್ಲ, ಇದ್ದಕ್ಕಿದ್ದಂಗೆ ಇವ್ರಿಗೆ ಏನಾಯ್ತು? ವಿಷಪ್ರಯೋಗ ಆಗಿದೆ. ಅದರಿಂದ ಗುರುಗಳಿಗೆ ಕೈ ಮತ್ತೆ ಕಾಲು ಹೋಗಿ ಮಾತು ಬರ್ತಾ ಇಲ್ಲ. ವಿಷಪ್ರಯೋಗನ? ಎಲ್ಲಾರ್ಗೂ ಒಳ್ಳೇದನ್ನ ಬಯಸೋ ಗುರುಗಳಿಗೆ ಶತ್ರುಗಳು ಯಾರಿದ್ದಾರೆ? ಆ ವಿಷ ನಿಮ್ಮನಲ್ಲೇ ಇದೆ ದಶರಥರಾಮ. ನಮ್ ದೇವಾಂಶ್ ಮೇಲೆ ವಿಷಪ್ರಯೋಗ ನಡೆದಿದೆ. ಜಾನ್ಕಿನ ಯಾರೋ ಸಾಯಿಸ್ಬೇಕು ಅಂತ ನೋಡ್ತಿದ್ದಾರೆ. ಇವತ್ತು ಶ್ರವಂತಿ ಪಾಪ ತಲೆ ಸುತ್ತಿ ಬಿದ್ದು ಹೋದ್ಲು. ಮುಂದೇನಾಗುತ್ತೋ ಏನೋ ಅನ್ನೋದೇ ಗೊತ್ತಾಗ್ತಿಲ್ಲ ಗುರುಗಳೇ. ವೈದೇಹಿಗೇನಾಗಿದೆ ಅಂತ ಇಲ್ಲಿವರೆಗೂ ಗೊತ್ತಾಗ್ಲಿಲ್ಲ. ಶ್ರವಂತಿನ ಏನೋ ಮಾಡಿರ್ಬೋದು ಅಂತ ದೇವಾಂಶ್ ಹೇಳ್ತಾ ಇದ್ದಾನೆ. ಯಾವ್ದು ನಿಜಾನೋ ಯಾವ್ದು ಸುಳ್ಳೋ, ಯಾರು ನಂಬೇಕೋ ಯಾರು ಅನ್ಮಾನಿಸ್ಬೇಕೋ ಏನೂ ಗೊತ್ತಾಗ್ತಾ ಇಲ್ಲ. ಏನಾಯ್ತಮ್ಮ ಶ್ರವಂತಿ? ಕರೆಕ್ಟ್ ಆಗಿ ಮ್ಯಾಗಿ ಬಂದು ನಿಜ ಹೇಳೋ ಟೈಮಲ್ಲಿ ಹೀಗಾಯ್ತಲ್ಲ. ಡಾಕ್ಟರ್ ಏನೋ ವೀಕ್ನೆಸ್ ಅಂದ್ರು, ಆದ್ರೆ 3 ಹೊತ್ತು ಚೆನ್ನಾಗಿ ತಿಂತೀನಲ್ಲ, ನನಗೆ ಹೇಗೆ ವೀಕ್ನೆಸ್ ಆಗುತ್ತೆ? ಏನೋ ಆಗಿದೆ. ಅಷ್ಟಕ್ಕೂ ಮ್ಯಾಗಿ ನಿಜ ಹೇಳಿದ್ಲಾ ಇಲ್ಲ ನನ್ಗೆ ಹೀಗಾಗಿದ್ ಒಳ್ಳೇದಾಯ್ತು ಅಂತ ಸುಮ್ನೆ ಅದ್ಲಾ? ಏ ಏನಾ, ಯಾಕೆ ಅಷ್ಟೊಂದು ಕಷ್ಟ ಪಡ್ತಿದ್ಯಾ? 2 ದಿನ ಸರಿಗ್ ಮಾತಾಡಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ರು ತಾನೆ. ಕಾಮಾಗಿರು. ಅತ್ತೆ ಹೇಳಮ್ಮ. ಅಂದ್ರೆ ಅತ್ತೆ ಅಲ್ವಾ ಅನ್ಕೊಂಡೆ, ನಾನ್ ಮೊದ್ಲೇ ಅನ್ಕೊಂಡಿದ್ದೆ. ಅತ್ತೆ, ದಾರಿಯಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅತ್ತೆ. ಈಗಾಗ್ಲೇ ತುಂಬಾ ಹೊಟ್ಟೆ ಹಸುವಾಗಿದೆ. ಹೋಗಿ ಅಡ್ಗೆ ಮಾಡ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಇಲ್ಲ. ಸದ್ಯ ದಾರಿ ಸಿಕ್ತು. ನಾವ್ ಹೋಗಿ ಅಡ್ಗೆ ಮಾಡೋದ್ ಯಾಕೆ? ಜಾನ್ಕಿಗೆ ಹೇಳಿದ್ರೆ ಅಡ್ಗೆ ಮಾಡಿಟ್ಟಿರ್ತಾಳೆ. ಅವಳಗ್ ಫೋನ್ ಮಾಡು. ನನ್ ಫೋನ್ ಸ್ವಿಚ್ ಆಫ್ ಆಗಿದೆ ಅತ್ತೆ. ನಿನ್ ಫೋನಿಂದ ಮಾಡು ಶ್ರವಂತಿ. ನಂಬರ್ ಇಲ್ಲ. ನಿನ್ನ ಹತ್ರ ಜಾನಕಿ ನಂಬರ್ ಯಾಕಿರುತ್ತೆ ಹೇಳು? ಇವಾಗ ಏನ್ ಮಾಡೋದು? ಈ ವಿಷಯಕ್ಕೆ ಫೋನ್ ಯಾಕೆ ಮಾಡ್ಬೇಕು ಅಮ್ಮರೆ? ಜೋರಾಗಿ ಏನ್ ಬೇಕು ಅಂತ ಹೇಳಿ, ಜಾನಕಿ ಅಮ್ಮವ್ರಿಗೆ ಅಲ್ಲಿ ಗೊತ್ತಾಗುತ್ತೆ. ಅವಳಿಗೆ ಹೇಗೋ ಗೊತ್ತಾಗುತ್ತೆ? ಗೊತ್ತಾಗುತ್ತೆ ಅಮ್ಮವ್ರೆ. ನಾವೇನಾದ್ರೂ ಯಾರನ್ನಾದ್ರೂ ನೆನೆಸ್ಕೊಂಡು ಮನಸ್ಸಲ್ಲಿ ಗಟ್ಟಿಯಾಗಿ ಅನ್ಕೊಂಡ್ರೆ ಆಗತ್ತೆ, ಅವ್ರಿಗೆ ಗೊತ್ತಾಗುತ್ತಲ್ವಾ? ಜಾನಕಿ ಅಮ್ಮವ್ರನ್ನ ನೆನ್ಸ್ಕೊಂಡು ನಿಮ್ಗೇನ್ ಬೇಕು ಅಂತ ಮನ್ಸು ಬಿಚ್ಚಿ ಹೇಳಿ, ನೀವು ಹೋಗೋ ಅಷ್ಟೊತ್ತಿಗೆ ಅದೆಲ್ಲ ರೆಡಿ ಆಗಿರುತ್ತೆ. ಹೇಳಿ ಅಮ್ಮವ್ರೆ, ಯಾರ್ಯಾರಿಗೆ ಏನೇನ್ ಬೇಕು ಅಂತ. ಏನೋ ನೀನ್ ಹೇಳ್ತಿರೋದು? ಹೋಗೋ ಟೈಮ್ಗೆ ಅಲ್ಲಿ ಅಡ್ಗೆ ರೆಡಿ ಇಲ್ಲ ಅಂದ್ರೆ ನಮಗ್ ಕೋಪ ಬರುತ್ತಷ್ಟೇ. ಅತ್ತೆ, ಹೋಗೋ ದಾರಿಯಲ್ಲಿ ತಿನ್ಕೊಂಡು ಹೋಗೋಣ. ಇವತ್ತು ಶುಕ್ರವಾರ ಅಲ್ವಾ ಊರ್ಮಿಳಾ? ನಾನ್ ಎಲ್ಲೂ ಹೊರಗಡೆ ತಿನ್ನಲ್ಲ ಅಂತ ಗೊತ್ತಲ್ವಾ? ಇವನೇನೋ ಹೇಳ್ತಿದ್ದಾನಲ್ಲ, ಒಂದ್ಸಲ ಪ್ರಯತ್ನ ಮಾಡಿ ನೋಡೋಣ ಬಿಡು. ಖಂಡಿತ ಆಗುತ್ತೆ ಅಮ್ಮವ್ರೆ, ಟ್ರೈ ಮಾಡಿ ನೋಡಿ. ಸರಿ, ನಾನೇ ಹೇಳ್ತೀನಿ. ಜಾನಕಿ ಅಮ್ಮವ್ರೆ, ನಾವು ಬರೋ ಅಷ್ಟರಲ್ಲಿ ನೀವು ಅಡಿಗೆನೆಲ್ಲ ರೆಡಿ ಮಾಡಿಟ್ರಿ. ಈಗ ಹೇಳಿ ಅಮ್ಮವ್ರೆ, ಯಾರ್ಯಾರಿಗೆ ಏನೇನ್ ಬೇಕು? ನಂಗೆ ಸಾಂಬಾರು ಮೊಸರನ್ನ ಇದ್ರೆ ಸಾಕು. ನನಗ್ ಚಿಕನ್ ಕರಿನೇ ಬೇಕು. ನೀವು ಹೇಳಿ ಅಮ್ಮವ್ರೆ. ಬೇಡ ಬಿಡು, ನೀನ್ ಹೇಳೋ ಅಷ್ಟೊತ್ತಿಗೆ ರೀಚ್ ಆಗ್ಬಿಡ್ತೀವಿ. ಡ್ರೈವರ್, ಸ್ವಲ್ಪ ಬೇಗ ಹೋಗಿ.
ನಾಳಿದ್ದು ದೇವಸ್ಥಾನದಲ್ಲಿ ಚಂಡಿ ಯಾಗ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತ ಹಿಮಾಲಯದಿಂದ ಸಿದ್ಧಿಗಳು ಬರ್ತಾ ಇದ್ದಾರೆ. ಹೋಮ ಆದ್ಮೇಲೆ ಅವ್ರು ಕೊಡೋ ಚಿಕಿತ್ಸೆಯಿಂದ ಗುರುಗಳು ಹುಷಾರಾಗ್ತಾರೆ ಅಂತ ಹೇಳಿದ್ರು. ಇದೇನಿದು? ಈ ಜಾನಕಿನ್ ಕಳ್ಸಿದ್ರೆ ನನ್ಗೆ ಯಾವ ತೊಂದ್ರೆನೂ ಇರಲ್ಲ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಗುರುಗಳು ಹುಷಾರಾಗ್ತಿದ್ದಾರೆ ಅಂತಿದಾರಲ್ಲ. ಅವ್ರು ಹುಷಾರಾದ್ರೆ ನಾನ್ ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತಲ್ಲಪ್ಪ. ಈಗ ನಾನು ಏನ್ ಮಾಡ್ಲಿ? ಅತ್ತೆ, ಯಾಕೆ ಹಾಗೆ ನಿಂತ್ಬಿಟ್ರಿ ಅತ್ತೆ? ಊಟ ಬಡಿಸ್ತೀನಿ ಬನ್ನಿ. ಬರ್ತಿದೀವಿ. ನಡೀರಿ ನಡೀರಿ, ಬನ್ನಿ ನಡಿಯಮ್ಮ. ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ಏನು? ಹೇಳ್ದಂಗೆ ಮ್ಯಾಗಿ ಕೇಳ್ಬೇಕಲ್ವಾ? ನನ್ ವಾಪಸ್ ಬರೋ ಅಷ್ಟ್ರಲ್ಲಿ ಜಾನಕಿ ಮನೆಯಿಂದ ಹೋಗಿರೋಳು. ನಾಳೆ ಬೆಳಿಗ್ಗೆನೆ ಆ ಮ್ಯಾಗಿನ್ ಕರೆಸ್ಬೇಕು. ಮೊದ್ಲೇ ಮಾತಾಡಕ್ಕಾಗ್ತಿಲ್ಲ. ಈಗ ಫೋನ್ ಮಾಡಿ ಮಾತಾಡಿದ್ರೆ ನಾನ್ ಹೇಳೋದೇನು ಅರ್ಥ ಆಗಲ್ಲ. ಬೆಳಿಗ್ಗೆನೆ ಮಾತಾಡ್ತೀನಿ. ಅಮ್ಮರೇ ನಿಮ್ಗೆ ಹಾಲು ಕೊಡೋದಕ್ಕೆ ಹೇಳಿದ್ರು. ಬಾಬಾ ಬಾ ಬಾ ಬಾ. ರಂಗ ಮಾತಾಡ್ತಿದ್ದಾನೆ. ಸುಮ್ನೆ ಇರು. ಅರ್ಥ ಆಯ್ತು ಅಮ್ಮರೇ, ಕಷ್ಟಪಡ್ಬೇಡಿ. ಅಲ್ಲಿ ಇಡ್ಬೇಕಲ್ವಾ? ಅಮ್ಮರೇ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನು? ಯಾರಿಗೂ ಹೇಳ್ಬಾರ್ದು. ಮತ್ತೆ ಹೇಳಲ್ಲ. ಏನು ಇಲ್ಲ ಅಮ್ಮವ್ರೆ, ದೇವಾಂಶ್ ಅಣ್ಣಂಗೆ ಜಾನಕಿ ಅಮ್ಮವ್ರಿಗೆ ಮದ್ವೆ ಮಾಡಿಸ್ತಿದಾರಂತಲ್ಲ. ಇಲ್ಲ, ಯಾರು ಹೇಳಿದ್ರು ನಿಂಗೆ? ಯಜಮಾನ್ರು ಅಮ್ಮವ್ರು ಮಾತಾಡ್ತಿದ್ನ ಕೇಳಿಸ್ಕೊಂಡೆ. ಇಲ್ಲ, ನನಗೆ ಭಾವನ್ಗೆ ಮದ್ವೆ. ಅದನ್ನು ಹೇಳಿದ್ರು ಅಮ್ಮವ್ರೆ. ಶ್ರವಂತಿ ಹುಚ್ಚಿ ದೇವಾಂಶ್ ಜೊತೆ ಅವಳಿಗೆ ಮದ್ವೆ ಮಾಡಿಸ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಅಷ್ಟರಲ್ಲೇ ಜಾನಕಿ ಜೊತೆ ಮದ್ವೆ ಮಾಡಿಸ್ಬಿಡೋಣ ಅಂತಿದ್ರು. ನಿಜನಾ? ನಿಜ ಅಮ್ಮವ್ರೆ, ನನ್ ಮೇಲೆ ಅಣೆ. ನಿಮ್ಮ ಹತ್ರ ನಾನೇ ಸುಳ್ಳು ಹೇಳಿ? ಮೊದಲೇ ನೀವು ಮುಗಿದ್ರು. ಅದು ಅಲ್ಲದೆ ನಿಮ್ಮ ಮುಖ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅದಕ್ಕೆ ಹೇಳ್ದೆ. ಅಮ್ಮರೇ ನಾನು ಹೇಳಿದೆ ಅಂತ ಮಾತ್ರ ಹೇಳ್ಬೇಡಿ. ಈಗವಳು ಅತ್ತೆನ್ ಕೇಳಕ್ಕೆ ಅಂತ ಹೋಗ್ತಾಳೆ ಬಾವಾ. ಅಲ್ಲಿ ಶ್ರವಂತಿ ಮಾತಾಡೋದು, ಅತ್ತೆ ಮಾತಾಡೋದು ಪ್ರತಿಯೊಂದು ಕೇಳ್ಸತ್ತೆ. ನೀನೇನೋ ದೊಡ್ಡ ಪ್ಲಾನ್ ಮಾಡಿರೋ ಹಾಗಿದೆ. ನೀವ್ ಪಕ್ಕನೇ ಇದೀರಲ್ಲ ಬಾವಾ. ಎಷ್ಟು ದೊಡ್ಡ ಪ್ಲಾನ್ ಹಾಕಿದ್ರು ವರ್ಕೌಟ್ ಆಗುತ್ತೆ. ಈ ಪ್ಲಾನ್ ಮಾತ್ರ ವರ್ಕೌಟ್ ಆಗಲ್ಲ. ದೂರನೇ ಇರು. ಮೊನ್ನೆ ಮುತ್ಕೊಟ್ಟಾಗ ಸುಮ್ನೆ ಇದ್ರಿ, ಇವಾಗ ಕೈ ಹಿಡ್ಕೊಂಡ್ರೆ ಕೋಪ ಬಂದ್ಬಿಡ್ತಾ? ಅದೇನೋ ಗೊತ್ತಾಗದೆ ಆಕ್ಸಿಡೆಂಟ್ ಆಗಿ ನಡೆದು ಹೋಯ್ತು. ಬಾಬಾ ಆಕ್ಸಿಡೆಂಟಲ್ ಆಗಾದ್ರೆ ಪರವಾಗಿಲ್ವಾ? ಹಾಗಾದ್ರೆ ತಲೆ ಕೆಟ್ಟಿದೆ ನಿನ್ಗೆ? ಆಕ್ಸಿಡೆಂಟಲ್ ಆಗೋಯ್ತು ಬಾವಾ. ವೈದೇಹಿ ಇಲ್ಲಿಂದ ಹೋಗೋದಿಕ್ಕೆ ನೀವೇ ಕಾರಣ ಅಂತ ದೇವಾಂಶ್ಗೆ ಅರ್ಥ ಆಗಿದೆ ಅತ್ತೆ. ಶ್ರವಂತಿನ ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ಟ. ಇವಾಗ ಏನ್ ಮಾಡ್ತೀರಾ? ದೇವಾಂಶ್ ಹೇಳೋದನ್ನ ಹೇಳ್ತಾನೆ ಇರ್ತಾನೆ. ಆದ್ರೆ ದೇವಾಂಶ್ಗೆ
ಯಾವ್ದನ್ನ ಹೇಗ್ ಒಪ್ಪಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾಕಿಷ್ಟು ಕೋಪದಲ್ಲಿ ಬರ್ತಾ ಇದ್ದಾಳೆ? ಇದೇನೋ ದೊಡ್ಡ ವಿಷಯ ಅನ್ನಿಸ್ತಿದೆ ಅತ್ತೆ. ಇವಳೀಗ ತೊದಲ್ಕೊಂಡ್ ಮಾತಾಡೋದನ್ನ ಕೇಳೋ ಅಷ್ಟೊತ್ಗೆ ನಮಗ್ ತಾಳ್ಮೆನೆ ಹೋಗ್ಬಿಟ್ಟಿರುತ್ತೆ. ಅತ್ತೇನೆ ಅಲ್ವಾ? ಈ ಪರಿಸ್ಥಿತಿಲಿ ಅದೆಲ್ಲ ಯಾಕೆ? ವಿಷಯ ಏನು ಅಂತ ಹೇಳು. ನನ್ಗೂ ಭಾವಂಗೂ ಮದ್ವೆ ಮಾಡ್ತಿರೋ ಇಲ್ವೋ? ಇದಕ್ಕಿದ್ದ ಹಾಗೆ ನಿನ್ಗ ಅನುಮಾನ ಯಾಕೆ? ಖಂಡಿತ ನಿಮ್ಮಿಬ್ರು ಮದ್ವೆ ನಡೆಯತ್ತೆ. ಈಗ ಅದೇ ವಿಷಯದ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ ಊರ್ಮಿಳಾ? ಹೌದು. ಇಲ್ಲ, ಭಾವಂಗೂ ಜಾನಕಿಗೂ ಮದ್ವೆ ಮಾಡ್ತಿದಾರಂತಲ್ಲ, ನನಗ್ ಗೊತ್ತು. ಏನು? ದೇವಾಂಶ್ಗೆ ಜಾನಕಿಗ? ಯಾರು ಹೇಳಿದ್ ನಿನ್ಗೆ? ನಂಗ್ ಗೊತ್ತು. ಏನ್ ಗೊತ್ತು ನಿನ್ ಮುಖ? ಅವರಿಬ್ಬರಿಗೂ ಮದ್ವೆ ಆದಂಗೆ ನೀನ್ ಕನ್ಸ್ಕೊಂಡ್ಯಾ ಹೇಗೆ? ಇಲ್ಲ, ಅತ್ತೆ ಮಾವ ಅವ್ರಿಗೆ ಮದ್ವೆ ಮಾಡಿಸ್ತಾರೆ ಅಂತ ನಂಗೆ ಗೊತ್ತು. ಅವ್ರಿಗೆ ಮದ್ವೆ ಮಾಡೋ ಯೋಚನೆ ಇದ್ದಿದ್ರೆ ನಿನ್ನನ್ ಯಾಕೆ ಮನೇಲಿ ಇರ್ಸ್ಕೊತಿದ್ವಿ? ದೇವಾಂಶ್ಗೆ ನಾನು ಖಂಡಿತ ಮದ್ವೆ ಮಾಡಿಸ್ತೀನಿ, ಅದು ಕೂಡ ನಿನ್ ಜೊತೆನೆ. ಇನ್ನು ಅಮ್ಮನ ಯೋಚನೆ ಬದಲಾಗಿಲ್ಲ ನೋಡು. ನನ್ ವೈದೇಹಿ ಮೇಲೆ ಯಾಕೆ ಅಷ್ಟೊಂದು ಕೋಪ ಅವ್ರಿಗೆ? ಕೋಪ ಅಲ್ಲ ಬಾಬಾ, ವೈದೇಹಿ ಅನಾಥೆ ಆಗಿದ್ದಾಳೆ, ಅದೇ ಸಮಸ್ಯೆ. ಅದೇ ವೈದೇಹಿ ಅಮ್ಮ ಅಪ್ಪ ಯಾರು ಅಂತ ತಿಳ್ಕೊಂಡ್ರು ಅನ್ಕೊಳ್ಳಿ, ಅತ್ತೆಗೆ ಯಾವ ಸಮಸ್ಯೆನೂ ಇರಲ್ಲ. ಈ ವೈದೇಹಿ ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನು ಅವ್ರ ಅಪ್ಪ ಅಮ್ಮ ಎಲ್ಲಿದ್ದಾಳೆ ಅಂತ ಹೇಗ್ ತಿಳ್ಕೊಳ್ಳೋದು? ಕಾಲ ಕೂಡ್ ಬಂದ್ರೆ ಅದಾಗದೆ ಎಲ್ಲ ಗೊತ್ತಾಗತ್ ಬಾವಾ. ಮೊದ್ಲು ಈ ಶ್ರವಂತಿ ಕತೆ ನೋಡೋಣ. ಈಗ್ಲಾದ್ರೂ ನಿನಗ್ ನಂಬಿಕೆ ಬಂತ? ಇಲ್ಲ ಇನ್ನೂ ಏನಾದ್ರೂ ಅನುಮಾನಗಳಿದ್ಯಾ? ಮತ್ತೆ ವೈದೇಹಿ ಬಂದ್ರೆ ಏನ್ ಮಾಡೋದು ಅಂತನಾ? ವೈದೇಹಿ ಬರಲ್ಲ. ಒಂದ್ ವೇಳೆ ಬಂದ್ರು ಆ ಅನಾಥೆನ ನನ್ ಸೊಸೆ ಅಂತ ಯಾಕೆ ಒಪ್ಕೊಳ್ಳಿ? ಈಗ್ಲಾದ್ರೂ ನಿನಗ್ ನಂಬಿಕೆ ಬಂತ? ಇಲ್ಲ ಇನ್ನೂ ಏನಾದ್ರೂ ಅನುಮಾನಗಳಿದ್ಯಾ? ಮತ್ತೆ ವೈದೇಹಿ ಬಂದ್ರೆ ಏನ್ ಮಾಡೋದು ಅಂತನಾ? ವೈದೇಹಿ ಬರಲ್ಲ. ಒಂದ್ ವೇಳೆ ಬಂದ್ರು ಆ ಅನಾಥೆನ ನನ್ ಸೊಸೆ ಅಂತ ಯಾಕೆ ಒಪ್ಕೊಳ್ಳಿ? ಅವಳು ಹೇಗೆಲ್ಲ ಬಿಟ್ಟು ಹೋದ್ಲೋ ಹಾಗೆ ಮತ್ತೆ ಹೊರಟೋಗ್ತಾಳೆ. ನಿನ್ ಮದ್ವೆ ಮಾತ್ರ ಅನ್ಕೊಂಡ್ ಹಾಗೆ ನಡೆಯತ್ತೆ, ಸರಿನಾ? ಜಾಸ್ತಿ ಯೋಚನೆ ಮಾಡ್ದೆ ಹೋಗ್ ಮಲ್ಕೋ. ಏನು ಇವಾಗ ಹ್ಯಾಪಿನಾ? ನೀನ್ ತುಂಬಾ ಸಂತೋಷ ಪಡ್ಬೇಡ, ಯಾಕೆಂದ್ರೆ ಅತ್ತೆ ಮಾತನ್ನ ಪೂರ್ತಿಯಾಗಿ ನಂಬಕ್ಕಾಗಲ್ಲ. ಅವರು ಪರಿಸ್ಥಿತಿಗೆ ತಕ್ಕಂಗೆ ಪಾರ್ಟಿ ಬದಲಾಯಿಸ್ತಾರೆ. ನಿನಗ್ ಯಾರೋ ಹೇಳ್ದಂಗೆ ದೇವಾಂಶ್ಗೂ ಜಾನಕಿಗೂ ಮದ್ವೆ ಮಾಡಿದ್ರು ಆಶ್ಚರ್ಯ ಪಡೋ ಹಾಗಿಲ್ಲ. ಆದ್ರಿಂದ ಮದ್ವೆ ಆಗೋವರೆಗೂ ನಿನ್ ಹುಷಾರಲ್ಲಿ ನೀನಿರು, ಅರ್ಥ ಆಯ್ತಾ? ರೆಕಾರ್ಡ್ ಮಾಡು ಅಂತ ಹೇಳಿದೆ ಅಲ್ವಾ? ಇವಾಗ ಏನ್ ಮಾಡ್ತೀಯಾ? ಅತ್ತೆ ಮಾತಾಡಿದ್ದನ್ವರೆಗೂ ಕಟ್ ಮಾಡಿ ಮಾವಂಗ್ ಅದನ್ನ ಸೆಂಡ್ ಮಾಡಿ. ಅದಾದ್ಮೇಲೆ ಶ್ರವಂತಿ ಹತ್ರ ಅಕ್ಕ ನಂಬಿಕೆ ಇಲ್ಲ ಅತ್ತೆ ಮೇಲೆ ಅಂತ ಹೇಳಿದ್ರಲ್ಲ, ಅದನ್ ಮಾತ್ರ ಅತ್ತೆ ಫೋನ್ಗೆ ಸೆಂಡ್ ಮಾಡಿ. ಬೇಡ, ಅಪ್ಪನ್ಗೆ ವಿಚಾರ ಗೊತ್ತಾದ್ರೆ ಸಂಕಟ ಪಡ್ತಾರೆ. ಮಾವ ಬೇಜಾರ್ ಮಾಡ್ಕೋತಾರೆ ಅಂತ ಯೋಚನೆ ಮಾಡಿದ್ರೆ ಬೇರೆಯವ್ರಿಗೆ ಭಯ ಹೊರಟೋಗುತ್ತೆ. ಕಳ್ಸಿ ಪರವಾಗಿಲ್ಲ, ಆದ್ರೆ ನೀವ್ ಕಳ್ಸಿದ್ದು ಅಂತ ಗೊತ್ತಾಗ್ಬಾರ್ದು. ಸರಿ. ಯಾಕ್ರಿ ಇನ್ನು ಮಲ್ಗಿಲ್ವಾ? ವೈದೇಹಿ ಬಂದ್ರೆ ಏನ್ ಮಾಡೋದು ಅಂತನಾ? ವೈದೇಹಿ ಬರಲ್ಲ. ಒಂದ್ ವೇಳೆ ಬಂದ್ರು ಆ ಅನಾಥೆನ ನನ್ ಸೊಸೆ ಅಂತ ಯಾಕೆ ಒಪ್ಕೊಳ್ಳಿ?
ಅವಳು ಹೇಗೆಲ್ಲ ಬಿಟ್ಟು ಹೋದ್ಲು ಹಾಗೆ ಮತ್ತೆ ಹೊರಟೋಗ್ತಾಳೆ. ನಿನ್ ಮದ್ವೆ ಮಾತ್ರ ಅನ್ಕೊಂಡ್ ಹಾಗೆ ನಡೆಯತ್ತೆ, ಸರಿನಾ? ಜಾಸ್ತಿ ಯೋಚನೆ ಮಾಡ್ದೆ ಹೋಗ್ ಮಲ್ಕೋ. ಏನ್ ಕೌಸಲ್ಯ ಇದು? ಅನಾಥೆ ಆಗಿದ್ರೇನೋ, ನಮಗ್ ಬೇಕಾಗಿರೋದು ನಮ್ಮ ಮಗನ್ ಸಂತೋಷ ಅಲ್ವಾ? ಇನ್ಮೇಲಾದ್ರೂ ನಿನ್ನ ಆಲೋಚನೆ ಬದಲಾಯಿಸ್ಕೋ. ಅತ್ತೆ, ಏನ್ ಕೋಪದಲ್ಲಿದ್ದೀರಲ್ಲ? ನಿನ್ ಕಣ್ಣಗ್ ನಾನು ಪಾರ್ಟಿ ಬದಲಾಯಿಸೋಳ್ ತರ ಕಾಣಿಸ್ತೀನಾ? ನನ್ನ ನಂಬಕ್ಕಾಗಲ್ವಾ? ತೋರಿಸ್ತೀನಿ. ಅತ್ತೆ ಅತ್ತೆ ಅತ್ತೆ, ನಾನ್ ಯಾವಾಗ ಹೇಳ್ದೆ? ಈ ಶ್ರವಂತಿ ನಾನು ಹೇಳಿದನ್ ಆಗ್ಲೇ ಹೇಳ್ಬಿಟ್ಲಾ? ಅಕ್ಕ, ನಾನೇನೋ ನಿನಗ್ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಹೋಗ ಅತ್ತೆಗೆ ಹೇಳ್ತೀಯಾ? ಮತ್ತೆ ಇನ್ನೊಂದ್ಸಲ ಇದೇ ತರ ಮಾಡ್ದೆ ಅಂತ ಅನ್ಕೋ, ಸಾಯಿಸ್ಬಿಡ್ತೀನಿ ನಿನ್ನ. ಬಾವಾ, ಒಂದು ಅನ್ಕೊಂಡ್ರೆ 2 ಒದೆ ಬಿತ್ತು. ಇವಾಗ ನಾನು ಫಿನಿಶಿಂಗ್ ಟಚ್ ಕೊಡ್ತೀನಿ ನೋಡಿ. ಸರಿ. ಏಯ್ ಬಾವಾ, ಅದು ಓಕೆ. ಜಾನಕಿ ಜಾನಕಿ, ನಾನು ಇಲ್ಲೇ ಇದ್ದೀನಲ್ಲ. ಮತ್ತೆ ಮಾವಂಗ್ ಹೇಳಿದೆ ಅಂತ ಅತ್ತೆ ಹೇಳಿದ್ರು, ಅತ್ತೆಗೆ ಹೇಳಿದೆ ಅಂತ ಅಕ್ಕ ಹೇಳ್ತಾ ಇದ್ದಾರೆ. ಅಬ್ಬಾ, ಏನ್ ನಡೀತಾ ಇದೆ ಇಲ್ಲಿ? ಅಬ್ಬಾ, ಅಯ್ಯಯ್ಯೋ, ಕೆನ್ನೆ ಊದ್ಕೊಂಡಿದ್ಯಾ ಬೇಬಿ? ಹೇಗಿದೆ ನನ್ ಟ್ರೀಟ್ಮೆಂಟ್? ನಾನೇ ಮಾಡಿದ್ದು ಇದನ್ನ. ನಾನೇ ಮಾಡಿದ್ದು ಅಂತ ಹೇಳಿದ್ರು ಯಾರು ನಂಬಲ್ಲ. ಯಾಕಂದ್ರೆ ನೀನ್ ಮಾಡಿರೋದಕ್ಕೆ ಹೇಗ್ ಸಾಕ್ಷಿಗಳಿಲ್ವೋ ಹಾಗೆ ನಾನ್ ಮಾಡಿರೋದಕ್ಕೂ ಸಾಕ್ಷಿಗಳೇ ಇಲ್ಲ. ಇನ್ಮೇಲಿಂದ ಯಾವಾಗ ಏನ್ ನಡೀತಿದೆ ಅಂತ ಗೊತ್ತಾಗ್ದೆ ನಿನ್ ಸಾವ್ಗೆ ನೀನೇ ಗುಂಡಿ ತೋಡ್ಕೊಳ್ಳೋ ಹಾಗೆ ಮಾಡ್ತೀನಿ, ನೋಡ್ತಿರು. ಬಾಯ್. ಏಯ್, ಎಂತ ಪರಿಸ್ಥಿತಿ ಬಂದ್ರು ಆ ಜಾನ್ಕಿನ ಇವತ್ತು ಮನೆಯಿಂದ ಆಚೆ ಕಳಿಸ್ಬೇಕು. ಹಾಯ್ ಮೇಡಮ್. ಏನ್ ಮೇಡಮ್, ಬಾ ಅಂದ್ರಂತೆ ತಂಗಿನ್ ಬಿಟ್ಬಿಡ್ತಿದ್ದೀರಾ? ಏನ್ ಮಾಡಿದ್ಯಾ ಅಂತ ಕಳಿಸ್ಬೇಕು ಹೇಳು, ಏನ್ ಮಾಡಿದ್ಯಾ ಅಂತ ಕಳಿಸ್ಬೇಕು. ಮುದುಕಿ ವೇಷದಲ್ಲಿ ಹೋಗಿ ಜಾನ್ಕಿ ಬಗ್ಗೆ ನಿಜ ಹೇಳು ಅಂತ ಹೇಳಿದ್ನಲ್ಲ, ಅದನ್ ಹೇಳ್ದೆ ವಾಪಸ್ ಯಾಕೆ ಬಂದೆ? ಶ್ರವಂತಿ ಮಧ್ಯದಲ್ಲಿ ತಲೆ ಸುತ್ತ ಬಿದ್ಬಿಟ್ಲು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಅವಳೇನೋ ತಲೆ ಸುತ್ತ ಕೆಳಗಡೆ ಬಿದ್ದೋದ್ರೆ ನಿನ್ಗೇನಾಗಿತ್ತು? ನೀನು ಜಾನ್ಕಿ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದೀರಲ್ವಾ? ಶ್ರವಂತಿ ತಲೆ ಸುತ್ತ ಬೀಳೋಕ್ ಕೂಡ ನೀವೇ ಏನೋ ಮಾಡಿರ್ತೀರಾ. ಹೇಳಿ ಮೇಡಮ್, ಇನ್ನೂ ಹೇಳಿ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಕ್ ನಾನೇ ಕಾರಣ, ಬೆಂಗಳೂರಲ್ಲಿ ಮಳೆ ಬರ್ದೇ ಇರೋದಕ್ ನಾನೇ ಕಾರಣ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ. ನಾನೇ ಮಾಡ್ದೆ, ಹೇಳ್ಬಿಡಿ. ಮತ್ತಿನ್ನೇನ್ ಮೇಡಮ್, ನಾನ್ ಜಾನ್ಕಿ ಜೊತೆ ಸೇರ್ ಪ್ಲಾನ್ ಮಾಡಿದಿದ್ರೆ ಶ್ರವಂತಿ ಬಿದ್ದಿದ ತಕ್ಷಣನೇ ವೈದೇಹಿ ದಶರಥ ರಾಮ್ ಅವ್ರ ಸೋದರ ಸೊಸೆ ಅಂತ ಹೇಳ್ಬೋದಾಗಿತ್ತಲ್ವಾ? ನೀನ್ ಹೇಳಿದ್ರೆ ನಿನ್ ತಂಗಿ ಇಲ್ಲಿ ಜೀವಂತವಾಗಿರೋದಿಲ್ವಲ್ಲ ಅಲ್ವಾ? ಮತ್ತಿನ್ಯಾಕ್ ಟೆನ್ಷನ್? ಮತ್ತೆ ಯಾವಾಗ ಹೋಗಿ ಹೇಳ್ಬೇಕು ಅಂತ ಹೇಳಿ, ಹೋಗಿ ಹೇಳಿ ನನ್ ತಂಗಿನ ಕರ್ಕೊಂಡು ಹೋಗ್ತೀನಿ. ಓಕೆ ಮೇಡಮ್, ಬಾಯ್. ಏಯ್, ಎಲ್ಲಿಗೆ? ನಿನ್ ಮೇಲೆ ನನಗ್ ನಂಬಿಕೆ ಇಲ್ಲ. ಮತ್ತೆ ಆಚೆ ಹೋಗಿ ಏನಾದ್ರೂ ಮಾಡಿದ್ರೂ ಮಾಡ್ಬೋದು. ಜಾನಕಿ ಆಚೆ ಹೋಗೋವರೆಗೂ ನೀನು ಇಲ್ಲೇ ಇರ್ಬೇಕು. ಇವಳ ಕರ್ಕೊಂಡು ಹೋಗಿ ಒಳಗಡೆ ಹಾಕು. ಇರಿ ಸರ್, ನಾನೇ ನೋಡ್ ಹೋಗ್ತಿದ್ದೀನಾ? ಒಳಗೆ ತಾನೆ, ನಾನೇ ಹೋಗ್ತೀನಿ. ಒಂದ್ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ಮೇಡಮ್, ನಾನು ಇಲ್ಲೇ ಇಟ್ಕೊಂಡ್ರು ಜಾನಕಿ ಸೋದರ ಸೊಸೆ ಅಲ್ಲ ಅಂತ ಅವಳನ್ನ ಆಚೆ ಕಳ್ಸಿದ್ರು ಆ ಮನೆ ಸೊಸೆ ಆಗದೆ ಇರೋ ಹಾಗೆ ತಡಿಯಕ್ಕಾಗಲ್ಲ. ಏನ್ ಹೇಳ್ತಾ ಇದ್ಯಾ? ಅವಳ ಮನೆಗ್ ಸಂಬಂಧನೇ ಇಲ್ಲ ಅಂದ್ಮೇಲೆ ಸೊಸೆ ಹೇಗಾಗ್ತಾಳೆ?
ವೈದೇಹಿ ಸೋದರ ಸೊಸೆ ಅಲ್ವಾ? ವೈದೇಹಿ ಸೋದ್ರ ಸೊಸೆ ಆದ್ರೆ ಅವಳು ಸೊಸೆ ಆಗ್ಬೇಕು. ಜಾನಕಿ ಹೇಗಾಗ್ತಾಳೆ? ಅದ್ ಹಾಗೆ ಮೇಡಮ್, ತುಂಬಾ ತಿಳ್ಕೊಂಡ್ರೆ ಟೆನ್ಷನ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಏಯ್, ನೀನೇನೋ ಮುಚ್ಚಿಡ್ತಾ ಇದ್ಯಾ, ಏನು ಅಂತ ಹೇಳು. ಮೇಡಮ್, ಇವಳು ಹೀಗೆ ಏನೇನೋ ಮಾತಾಡಿ ನಮಗ್ ಕನ್ಫ್ಯೂಸ್ ಮಾಡ್ತಾಳೆ. ಹುಷಾರ್ ಮೇಡಮ್. ಇಲ್ಲ, ಏನೋ ಇದೆ. ಇವಳು ಏನೋ ಮುಚ್ಚಿಡ್ತಾ ಇದ್ದಾಳೆ. ಯಾವುದಕ್ಕೂ ಒಳ್ಳೇದು. ಇವಳ ಮೇಲೆ ಒಂದ್ ಕಣ್ಣಿಟ್ಟಿರು. ಈ ಸಲ ಇವಳು ತಪ್ಪಿಸ್ಕೊಂಡು ಹೋಗೋ ಆಗಿಲ್ಲ.